ನಮಸ್ಕಾರ ಸ್ನೇಹಿತರೆ, ನಾನು ಸ್ನೇಹಲತಾ ಗೌನಳ್ಳಿ. ನಿಮ್ಗೆ ಓದಿನ ಹವ್ಯಾಸ ಏನಾದ್ರೂ ಇದ್ರೆ, ಅದ್ರಲ್ಲೂ ಕವಿತೆಗಳನ್ನ ಓದುವಂತಹ ಹಪಾಹಪಿ ಇದ್ರೆ, ಖಂಡಿತವಾಗಿಯೂ ಈ ಒಂದು ಶಯ್ಯಾಗೃಹದ ಸುದ್ದಿಗಳು ಅನ್ನುವಂತಹ ಈ ಕವಿತೆಗಳ ಸಂಕಲನ ನಿಮ್ಮ ಓದಿನ ಹಸಿವನ್ನ ತಣಿಸುತ್ತೆ ಅಂತ ನನಗೆ ಅನ್ಸುತ್ತೆ. ಇಲ್ಲಿನ ಕವಿತೆಗಳು ಮೈ ಮನಸ್ಸನ್ನ ನವಿರೇಳಿಸಿ ಆ ಓದುಗನಲ್ಲಿ ಒಂದು ಹುಬ್ಬುಗಂಟಿಕ್ಕಿ ಮತ್ತೆ ಒಮ್ಮೊಮ್ಮೆ ಹುಬ್ಬೇರಿಸುವಂತೆ ಮಾಡುವಂತಹ ಕವಿತೆಗಳು ಇದರಲ್ಲಿ ಇವೆ ಅಂತಂದ್ರೆ ತಪ್ಪಾಗ್ಲಾರ್ದು. ಮಡಿವಂತಿಕೆಯ ಅಡಿ ಅಂತ ಹೇಳಿ ಕರಿತೀವಲ್ಲ, ಆ ಮಡಿವಂತಿಕೆಯ ಅಡಿಯನ್ನ ದಾಟಿ ನಿಂತಿರುವಂತಹ ದೀಪದಂಗೆ ನಂಗೆ ಇದರಲ್ಲಿನ ಕವಿತೆಗಳು ಕಾಣಿಸ್ತವೆ. ಈ ಒಂದು ಸಂಕಲನ ಓದಿದ ನಂತರ ನಾನೊಂದು ಕವನವನ್ನ ಬರೆದಿದ್ದೀನಿ. ಇದ್ರ ಶೀರ್ಷಿಕೆ ಕೂಡ ಶಯ್ಯಾಗ್ರಹ. ಮನದ ಮನೆಯೊಳು ಸದಾ ಮಗ್ಗಲು ಬದಲಿಸುವ ಸುಖದ ರೇಖೆಯಾಚೆಗೆ ಕಣ್ಣು ಕಟ್ಟಿ ಕುಣಿಯುವ ಹಸಿಬಿಸಿ ಭಾವಗಳು. ನಾಮಪದದಿಂದ ಸರ್ವನಾಮಕ್ಕೆ ಜಿಗಿದ ಜೋಡಿ ಹಕ್ಕಿಯ ಬೆತ್ತಲೆ ರಾತ್ರಿಗಳಿಗೆಂದೇ ಬರೆದುಕೊಟ್ಟ ಮಧುರ ಮಾದಕತೆಯ ವರ್ಣಚಿತ್ರ. ಕತ್ತಲೆಗೆ ಕುಟುಕಿ ಬೆಳಕನ್ನ ಬಸಿರಾಗಿಸುವ ಚೇಳಿನ ಸಹವಾಸ. ಹೆಚ್ಚೇನು ಹೇಳಲಾಗದು ಹಾಸಿಗೆಯ ನರಳಾಟದ ನಾಡಿ ಮಿಡಿತಗಳೇ ಈ ಶಯ್ಯಾಗೃಹದ ಸುದ್ದಿಗಳು. ಧನ್ಯವಾದಗಳು.